ತಿಂದವನೇ ನಾನು ಶುದ್ಧ ಕಳ್ಳರ ಗುರು ನಿನ್ನಂತೆ ಬೆಣ್ಣೆಯ ಕಾದು ತಿಂದವನೇ ನಾನು ಇದ್ದವರ್ ಅರಿಯದಂದದಲ್ಲಿ ರುಕ್ಮಿಣಿಯಳ ಇದ್ದವರ್ ಅರಿಯದಂದದಲ್ಲಿ ರುಕ್ಮಿಣಿಯಳ ಇದ್ದವರರಿಯದಂದದಲ್ಲಿ ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು ಇದ್ದವರರಿಯದಂದದಲ್ಲಿ ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು ಕದ್ದು ತಂದಿರುವೆ ನೀನು ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು ಇದ್ದವರರಿಯ ರಂಧದಲ್ಲಿ ರುಕ್ಮಿಣಿಯ ಕದ್ದು ತಂದಿರುವೆ ನೀನು ಕಳ್ಳ ಕಳ್ಳ ಕೃಷ್ಣದೇವರೇ ಕಳ್ಳ ಹೌದೌದು ಕಳ್ಳ ಗುರು ನೀ ದೊಡ್ಡ ಗುರು ನಮಗೆ ಬಂತ ಯಾಕೆ ನಮಗೂ ಉಪದೇಶ ಆಗಿತ್ತು ಇರು ನೀರು ಎತ್ತಿ ವೇಷದೆ ನಿನ್ನೆಡೆಗೆ ಬರುವನ ಬಲನು ಬಂದ್ಮೇಲೆ ಹೌದಾ ಅಪ್ಪ ನನ್ನ ತಲೆ ಮೇಲೆ ಬಿದ್ದು ಅದನ್ನೇ ಹಿಡ್ಕೊಂಡು ಸಾಕು ಮಹಾರಾಯ ಯಾಕೆ ನಿನ್ನ ಉಪದೇಶ ದೊಡ್ಡ ಗುರು ನೀನು ಏನು ದಂಡೆ ಕದ್ದೆ ಸೀರೆ ಕದ್ದೆ ಹೌದು ಆಮೇಲೆ ಹೆಣ್ಣು ಕದ್ದೆ ಕೊಳುವ ವ್ಯವಹಾರ ರಂಗದಲ್ಲಿ ನಿನ್ನೆ ತಾನೆ ಕೊಡ್ರು ಮತ್ತೊಬ್ರು ಇಲ್ಲವೇ ಹೌದಾ ನನ್ನನ್ನ ನೀನು ದೂಷಿಸುವುದು ನಿನ್ನನ್ನು ನಾನು ಆಕ್ಷೇಪಿಸುವುದು ನೀನು ಹೋಗುವುದಿಲ್ಲ ದುಷ್ಟ ಗಯನನ್ನ ಕೊಟ್ಟರೆ ನಿನ್ನನ್ನು ರಕ್ಷಿಸ್ತೇನೆ ಕೂದಲಿಕ್ಕೆ ಇಟ್ಕೊಂಡು ಅಲ್ವಾ ಬಾಬಾ ಹರಿಮಯ ಶಕ್ತಿಯ ಬಿಡಲಂದು ಹರಿಮಯ ಶಕ್ತಿಯ ಬಿಡಂದು ಕನ್ನ ಶಿರುವ ಕತ್ತರಿ ಬಂದು ಹರಿಮಯ ಶಕ್ತಿಯ ಬಿಡಲಂದು ಕನ್ನ ಬಂದು ಏನೇ ಯುದ್ಧ ಮಾಡಿದ್ರು ಪ್ರಯೋಜನ ಇಲ್ಲ ಸೂರ್ಯ ಮುಳುಗುದ್ರೊಳಗೆ ಗೈನ ಕೊರಳನ್ನು ಕತ್ತರಿಸಬೇಕಲ್ಲ ಇವನ ಬತ್ತಳಿಕೆಯಲ್ಲಿದ್ದಾನೆ ಮಾಯಾಶಕ್ತಿಯ ಪ್ರಯೋಗದಿಂದ ಅವನ ಕತ್ತನ್ನು ಕತ್ತರಿಸಿದೆ ಎಲ್ಲ ವಿಚಿತ್ರ ಇಂದು ನಮ್ಮ ದೇವರ ವಿಚಿತ್ರ ವ್ಯವಹಾರ ಸಂಬಂಧವಾಗಿ ನಮಗೆಲ್ಲ ಸಂದೇಹ ಪರಿಹಾರ ಆಗಬೇಕು ನೋಡಿ ಕಮಲ ಕವಾಟವು ಮುಚ್ಚಿತು ಈ ಪ್ರಪಂಚದಲ್ಲಿ ಅಂಧಕಾರ ಮುಸುಗುವುದಕ್ಕೆ ಪ್ರಾರಂಭ ಆಗಿತ್ತು ಈ ಕಾಲದಲ್ಲಿ ದೇವರಿಂದ ಕೇಳಬೇಕು ಕೇಳಯ್ಯ ಭಾಷೆ ಗೊಂಡು
8 ದಿವಸವಾಗಿ ಕೈನ ಕಟ್ಟೋದ್ರೆ ಕತ್ತರಿಸುತ್ತೇನೆ. ಕತ್ತರಿಸದೆ ಇದ್ದರೆ ಪ್ರವೇಶ ಮಾಡ್ತೇನೆ. ನಾನು ಹೇಳುವುದಿಲ್ಲ. ನೋಡು, ಭಾಸ್ಕರ ದೇವ ಹೌದು ಪಶ್ಚಿಮ ಮುದ್ದು ಹಾರ್ತಾ ಇದ್ದಾರೆ. ಕತ್ತಲೆ ಆವಿಸ್ತಾ ಇದೆ. ಈ ಸಮಯದಲ್ಲಿ ಏನು ದೇವರಾಟ ನಾವು ಬಿಡಬೇಕಾ? ಕುಂಡದಿ ಬೀಳುವುದಕ್ಕೆ ನಾನು ಕುಂಡದಿ ಬೀಳುವುದಕ್ಕೆ ನಾನು ಕುಂಡದಿ ಬೀಳುವುದಕ್ಕೆ ನಾನು ಅಂಥ ಭಂಡ ದ್ರೋಹಗಳ ಮಾಡಿದುದೇನು ಅಂಥ ಭಂಡ ದ್ರೋಹಗಳ ಮಾಡಿದುದೇನು ಕಂಡ ಕಾರ್ಯಗಳೆಸಗಿದೆ ನಾನು ಕಂಡ ಕಾರ್ಯಗಳೆಸಗಿದೆ ನಾನು ಭ್ರಮೆಗೊಂಡು ಎನ್ನೊಳು ಮಾತಾಡಿದೆ ನೀನು ಭ್ರಮೆಗೊಂಡು ಎನ್ನೊಳು ಮಾತಾಡಿದೆ ನೀನು ಕಂಡ ಕಾರ್ಯಗಳು ಬಗಿದೆ ನಾನು ಭ್ರಮೆಗೊಂಡು ಎನ್ನೊಳು ಮಾತಾಡಿದೆ ನೀನು ಕುಂಡದಲ್ಲಿ ಬೀಳುವಂತ ಭಂಡ ಕಾರ್ಯಗಳ ಮಾಡಿದುದೇನು? ಕಂಡ ಕಾರ್ಯಗಳ ಎಸಗಿದೆ ನಾನು ಭ್ರಮೆಗೊಂಡು ಮಾತನಾಡಿದೆ ನೀನು. ನಾಮದೆಲ್ಲ ಮುಗಿದಿದೆಯಪ್ಪ. ನನ್ನದು ಭ್ರಮೆ, ಅವರ ಸತ್ಯ. ಅವರದ್ದು ಸತ್ಯ, ನಮ್ಮದು ಮಿಥ್ಯವೇ. ಎನದು ಪತ್ತಾಳಿಕೆಯ ಕಂಡನು ಕತ್ತರಿಸಿಯ ಗಯನ ಕೊರಳ ತುಂಡನು ಕಾಂಡಿರ ರವಿ ತಾರ ಕೃಷ್ಣ ಮಾಡಿದ ಮೋಸ. ಮಾನು ಮಾನೆಂದೆನು ತಡೆದರು ಮಾನು ಮಾನೆಂದೆನು ತಡೆದರು ಸ್ಥಾನುವಾಣಿವರೆಗೂ ಮಾನು ಮಾನೆಂದೆನು ತಡೆದರು ಸ್ಥಾಣುವಾಣಿವರರು ಮುಟ್ಟಿದ ರಾಣಿ ನಿಮಗೆನುತ ಮುಟ್ಟಿದರ ಆಣೆ. ಹೌದು. ತಿರುಗಿ ಮೇಲೆ ನೋಡಿದಾಗ ನಭೋ ಮಂಡಲದಲ್ಲಿ ದೇವಾದಿ ದೇವತೆಗಳ ಸೇರಿದ್ದಾರೆ. ಆ ಕಡೆಗೆ ಪಾರ್ವತಿ ಪರಮೇಶ್ವರ್ ವಾಣಿ ಬ್ರಹ್ಮರು ಎಲ್ಲ ಲೋಕದ ಧೀಶಕ್ತಿಗಳು ಸೇರಿದ್ದಾರೆ. ಅರ್ಜುನ ಮಾಡು ಮಾಡು, ವಸ್ತುವಿನ ಪ್ರಯೋಗ ಮಾಡಬೇಡ ಎಂದು ಹೇಳುತ್ತಾ ಇದ್ದಾರೆ. ನಿಜ, ಆದ್ರೆ ನನ್ನ ಅಂತರಕ್ಕೊಂದು ಸಮಾಧಾನ ಬೇಕು ಎಂದು ನನ್ನಲ್ಲಿ ಚಿಂತನೆ ಮಾಡುತ್ತಿರುವ ಕಾಲದಲ್ಲಿ ಆ ಚಿಂತೆಗೆ ಉತ್ತರ ಸಿಗುತ್ತಾ ಇದೆ. ಯಾಕೆ ಯೋಚನೆ ಮಾಡ್ತಾ ಇದ್ದೀಯ? ಲೋಕದ ಚಿಂತೆಯನ್ನು ಬಗೆಹರಿಸುವ ಮಹಾನುಭಾವನಾಂತ ಸನ್ನಿಧಾನ ನಿನ್ನ ಎದುರಿಗೆ ಇದೆ. ದೇವರನ್ನೇ ಕೇಳುವೆನು. ದೇವರೇ, ಇದು ಯಾವ ನಿನ್ನ ನಾಟಕವೋ ಆಟವೋ ಒಂದು ಅರ್ಥ ಆಗುವುದಿಲ್ಲ. ಇದು ಎಷ್ಟು ದಿವಸ ಆಟ ಇದು? ಇದು ಒಂದೆರಡು ತಾಸಿದಲ್ಲ, ನಿರಂತರವೇ. ಅರ್ಜುನ, ಇದೊಂದು ಪರೀಕ್ಷಾ ರಂಗ, ಪರೀಕ್ಷಾ ವೇದಿಕೆ.
ಅರ್ಜುನನ ಸಾಮರ್ಥ್ಯವನ್ನ ಪರೀಕ್ಷಿಸುವುದಕ್ಕೆ ಒರೆಗಲ್ಲಿಗೆ ಹಚ್ಚಿದವ ನಾನು. ಇದು ನನ್ನದೊಂದು ನಾಟಕ. ಈ ನಾಟಕದಲ್ಲಿ ನೀನು ಮುಖ್ಯ ಪಾತ್ರಧಾರಿ. ಅರ್ಜುನ, ನೀನೊಬ್ಬ ಸಮರ್ಥ ಎಂಬುದು ಪ್ರಪಂಚಕ್ಕೆ ತಿಳಿಯಬೇಕಿತ್ತು. ಅದನ್ನು ತಿಳಿಯಪಡಿಸುವುದಕ್ಕೆ ಈ ರೀತಿಯ ಸತ್ವ ಶಕ್ತಿ ಪರೀಕ್ಷೆಗೆ ಇದನ್ನು ಗುರಿಪಡಿಸಿದೆ. ಮುಂದೆ ಅನೇಕ ಮಹತ್ಕಾರ್ಯಗಳು ನಡೆಯಲಿಕ್ಕಿದೆ. ಮಹಾಭಾರತ ಅಂತ ಸಂಗ್ರಾಮ ನಡೆಯಲಿಕ್ಕಿದೆ. ಅಂತಹ ಕಾಳಗೋತ್ಸವಕ್ಕೆಲ್ಲ ನಿನ್ನ ಅಗತ್ಯ ಉಂಟು ಪ್ರಭು. ಅರ್ಜುನ, ಅದಕ್ಕಾಗಿ ನಿನ್ನನ್ನು ಪರೀಕ್ಷೆಗೆ ಒಡ್ಡಿದೆ ನಾನು. ಪಾರ್ಥ ಮಹಾಸಮರ್ಥ ಎಂಬ ಸತ್ಯ ವಿಷಯ ಪ್ರಪಂಚಕ್ಕೆ ತಿಳಿಯಬೇಕಾದ್ರೆ ಎಂತಹ ಗಂಡಾಂತರ ಪರಿಸ್ಥಿತಿಯಲ್ಲಿಯೂ ಒತ್ತಡದಲ್ಲಿಯೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಪಾರ್ಥ ಪ್ರಾಣತ್ಯಾಗಕ್ಕೂ ಸಿದ್ಧನಾಗುತ್ತಾನೆಂಬಂಥ ಪರಮ ಸತ್ಯವನ್ನು ತಿಳಿಸಬೇಕಿತ್ತು. ಅದನ್ನು ತಿಳಿಸುವುದಕ್ಕಾಗಿ ನಿನ್ನನ್ನು ಪರೀಕ್ಷೆಗೊಟ್ಟಿದ್ದೇನೆ. ಹಾಗೆ ಇನ್ನು ಕೆಲವು ವರ್ಷ ನಾನು ಮಾಡುವಂತಹ ಧರ್ಮ ರಕ್ಷಣೆಯ ಕಾರ್ಯಕ್ಕೆ, ನನ್ನ ಅನೇಕ ಕಾರ್ಯ ಘಟನೆಗಳಿಗೆ ನೀನೇ ಬೇಕು. ನಾನೇ ಸೂತ್ರಧಾರಿ, ನೀನೇ ಮುಖ್ಯ ಪಾತ್ರಧಾರಿ. ಇನ್ನೂ ಬೇಕೇನು ನಾನು? ಬೇಕು ಬೇಕು. ಏನು ಭಗವಂತನ ದಯೆ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ನಡೀತದೆ. ಒಂದ್ಸರಿ ಸತ್ವ ನಮ್ಮ ತತ್ವ ಪರೀಕ್ಷೆ, ಆ ಪರೀಕ್ಷೆಯ ಹಣಕ್ಕಾಗಿ ಮೋಹವನ್ನ ಬಿಟ್ಟು ವಾತ್ಸಲ್ಯವನ್ನ ಬಿಟ್ಟೆ ನನ್ನ ಹೆಂಡತಿರುವಂತಹ ಮೋಹದ ಕಟ್ಟಳೆ ಒಳಗಾಗಿ ನನ್ನ ತನವನ್ನು ಬಿಡ್ಲಿಲ್ಲ. ಮಗನಂತಹ ವಾತ್ಸಲ್ಯಕ್ಕೆ ಕಟ್ಟು ಬಿದ್ದು ನನ್ನ ತನ ಬಿಡ್ಲಿಲ್ಲ. ಅಲ್ಲಿ ಇತ್ತು ಧರ್ಮ, ಅಲ್ಲಿತ್ತು ಸತ್ಯ, ಅಲ್ಲಿತ್ತು ಪ್ರಾಮಾಣಿಕ ಅಂತ ಪಾಂಡವರ ತತ್ವ. ಆ ತತ್ವಕ್ಕೆ ಓ ಸತ್ಯ ದೇವರೇ ಉಳಿದಿರಲ್ಲ. ಪಾಂಡವರೆಲ್ಲ ಕಾಯುತ್ತಾ ಇದ್ದಾರೆ, ಭಯಭೀತರಾಗಿದ್ದಾರೆ. ಈ ಕಾಳಗೋತ್ಸವ ಯಾವ ರೀತಿಯಲ್ಲಿ ಶಾಂತವಾಗಿ ಮುಗಿಯುತ್ತದೆ, ಇದು ಮಂಗಲಮಯವಾಗಿ ಮುಗಿಯುತ್ತದೆ ಅಂತ ಗೊತ್ತಾಗ್ಬೇಕು. ಹೌದಾ? ಹಾಗಾದ್ರಿಂದ ಮಂಗಲಮಯ ಮಹೋತ್ಸವ ತರುಗಳಿ.